ಶಾಂತವಾಗಿರ್ತಾನೆ. ಬೇಡ ಬೇಡ, ಅರವಿಂದ್ ಅಂತ ಹೇಳೋಣ. ಮುಖ ಕಮಲ ತರ ಇದೆ. ಚೆನ್ನಾಗಿಲ್ಲ ಅಣ್ಣ, ಅಶೋಕ್ ಅಂತ ಹೇಳೋಣ. ಹಾಗಂದ್ರೆ ಶೋಕನೇ ಇಲ್ಲ ಅಂತ ಅರ್ಥ. ನನಗೇನೋ ಅಭಿಷೇಕ ಚೆನ್ನಾಗಿದೆ. ಏನಂತ ಜಾಸ್ತಿ? ಶೋಭಮ್ಮ ಹಳೆ ಹೆಸರು ಚೆನ್ನಾಗಿಲ್ಲ. ಅಯ್ಯೋ ಯಾವ್ದು ಚೆನ್ನಾಗಿಲ್ಲ. ಇಷ್ಟೆಲ್ಲ ಯೋಚನೆ ಮಾಡೋ ಬದಲು ಅರ್ಜುನ್ ಅಂತಾನೆ ಇಟ್ಬಿಡೋಣ. ಅರ್ಜುನ ಅವ್ರು ಯಾವಾಗ್ಲೂ ಯುದ್ಧ, ದಾಯಾದಿ, ಜಗಳ, ವನವಾಸ ಅನ್ಕೊಂಡಿದ್ರು. ಅವ್ರೇನ್ ಸುಖವಾಗ ಬಾಳಿದ್ರು. ಅಂತ ಹೆಸರು ನನ್ನ ಮೊಮ್ಮಗನಿಗೆ ಬೇಡ. ಎಷ್ಟೊತ್ತು ಮಾಡ್ತಾ ಇದ್ದೀರಾ? ನನಗೂ ಗೊತ್ತಾಗ್ತಾ ಇದೆ. ಪುರೋಹಿತ್ರೆ, ಇಷ್ಟೊಂದು ಗಡಿಬಿಡಿ ಮಾಡಿದ್ರೆ ಹೇಗೆ? ಕಲಿಯೋದಕ್ಕೆ ಹಿತವಾಗಿರೋ ಒಂದು ಹೆಸರು ಹುಡುಕ್ಬೇಡ್ವೆ? ಸ್ವಲ್ಪ ನಿಧಾನಿಸಿ. ಆಯ್ತು, ಬೇಗ ಬೇಗ ಮಾಡಿ. ಅದ್ವೈತ್ ಹೇಗಿದೆ? ಚೆನ್ನಾಗಿಲ್ಲ ಸೂರ್ಯ ಅವರೇ. ಮೇರಿ ಅವರೇ, ನೀವೇ ಒಂದು ಹೆಸರು ಹೇಳಿ. ನಮ್ಗೆ ಯಾವ ಹೆಸರು ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಸಿ, ಅವ್ರಿಗೆ ಹೇಗೆ ಹೆಸರು ಗೊತ್ತಾಗುತ್ತೆ? ಇವರು ಸ್ಕೂಲ್ನಲ್ಲಿ ಟೀಚರು, ಇವ್ರಿಗೆ ನೂರಾರು ಹೆಸರುಗಳು ಗೊತ್ತಿರುತ್ತೆ. ನೀವೇ ಹೇಳಿ ಮೇರಿ ಅವರೇ. ಅಯ್ಯೋ ನಾನಾ, ನನಗೇನು ತಿಳಿಯುತ್ತೆ? ನೀವು ಇಷ್ಟೊಂದು ಜನ ಇದ್ದೀರಾ, ನೀವೇ ಡಿಸೈಡ್ ಮಾಡಿ. ನೀವು ಸಂಕೋಚ ಪಟ್ಕೋಬೇಡಿ. ನಿಮ್ಗೆ ಯಾವ ಹೆಸರು ಗೊತ್ತಿದೆ ಅದನ್ನು ಹೇಳಿ. ಆಗ್ಲಿಂದ ನನ್ನ ಮನಸ್ಸಲ್ಲಿ ಒಂದು ಹೆಸರಿದೆ. ಅದು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಮನೆಗೆ ಮಹಾಲಕ್ಷ್ಮಿ ಆಗಿ ಬಂದಿರೋ ಆರತಿ ಅವರ ಮೊದಲನೇ ಅಕ್ಷರ. ಈ ಜಗತ್ತನ್ನೇ ಬೆಳಗ್ತಾ ಇರೋ ಸೂರ್ಯನ ಹೆಸರು ಇಟ್ಕೊಂಡಿರೋ ಸೂರ್ಯ ಅವರ ಎರಡನೇ ಅಕ್ಷರ. ಇವೆರಡು ಅಕ್ಷರನೂ ಸೇರಿದ್ರೆ ಒಂದು ಹೆಸರಾಗತ್ತೆ, ಆರ್ಯ. ಆರ್ಯ, ಈ ಹೆಸರು ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದು ಆರ್ತಿ ಅವರೇ, ಹೆಸರು ತುಂಬ ಚೆನ್ನಾಗಿದೆ. ಇದೇ ಹೆಸರು ಇಡೋಣ. ಅಮ್ಮ, ಈ ಹೆಸರು ಇಡ್ಬೋದಲ್ವಾ? ಆರ್ಯ, ಈ ಹೆಸರು ತುಂಬಾ ಚೆನ್ನಾಗಿದೆ. ನನ್ಗಂತೂ ಇಷ್ಟ ಆಯ್ತು. ಇದೇ ಹೆಸರಿಟ್ಬಿಡೋಣ. ಅಬ್ಬ, ಈಗಲಾದ್ರೂ ಹೆಸರು ಸಿಕ್ತಲ್ಲ, ಈಗಲಾದ್ರೂ ಮುಂದುವರಿಸ್ಬೋದಾ? ಮುಂದುವರಿಸಿ. ತೊಟ್ಲೆಲ್ಲ ತಗೊಂಬನ್ನಿ ಬೇಗ. ಆರ್ಯ. ಅಮ್ಮಮ್ಮ ಎಲ್ಲ ಆಯ್ತಲ್ಲ, ಈಗೆಲ್ಲ ಪಾಪ ಹೊರಟಿದ್ದು. ನಿಮಿಷ ಪುಟ್ಟ. ಇನ್ಮೇಲೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ ಜೊತೆನೇ ಇರ್ತೀನಿ. ಆ ಮಗುವಿಗೆ ಒಂದು ಹೆಸರಿಡಬೇಕು. ಆ ಹೆಸರು ಹೇಗಿರ್ಬೇಕು ಅಂದ್ರೆ ಸುಂದರವಾಗಿ, ವಿಧಿವತ್ತಾಗಿ, ಅರ್ಥವತ್ತಾಗಿರ್ಬೇಕು. ಇಬ್ರು ಯೋಚಿಸಿ ಒಂದು ಹೆಸರನ್ನು ನಿರ್ಧಾರ ಮಾಡಿ. ಅಪ್ಪ, ಯಾಕೋ ಹಿಂಗ್ ಕೂತಿದ್ಯಾ? ನಾನು ಎಷ್ಟೊಂದ್ ಕಡೆ ಹುಡುಕ್ತೆ ಗೊತ್ತಾ? ಬಾ ಒಳಗ್ ಹೋಗೋಣ. ಅಲ್ಲಿ ಪಾಪುಕ್ ಹೆಸರಿಡ್ತಾ ಇದ್ದಾರ. ಯಾಕೋ ಕಿವಿ ಕೇಳಿಸ್ತಾ ಇಲ್ವಾ? ನನಗ್ ಚೆನ್ನಾಗಿ ಕೇಳಿಸ್ತದೆ, ಆದ್ರೆ ಮನೆಯವರಿಗೆ ಯಾರಿಗೂ ಕೇಳಿಸಲ್ಲ. ಯಾಕೋ ನಿಂಗ್ ಪಾಪು ಕಂಡ್ರೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ನಂಗೆ ಪಾಪು ಕಂಡ್ರೆ ಇಷ್ಟ. ಆದ್ರೆ ನಾನು ಒಳಗಡೆ ಹೋದ್ರೆ ಯಾರು ನನ್ನ ಜೊತೆ ಮಾತಾಡ್ಸಲ್ಲ. ನಂಗೂ ಮಾತಾಡ್ಸಲ್ಲ. ಮತ್ತೆ ಬಾ, ಇಲ್ಲೇ ಕೂತಿರೋ ನನ್ನ ಜೊತೆ. ಹೌದ್ಯಾವ್ದೋ ಮಾತಾಡಿಸ್ತಾ ಇದ್ದೆ, ನೀನ ಮಾತಾಡ್ಸು. ನಾನು ಎಷ್ಟತಿ ಟ್ರೈ ಮಾಡಿದೆ, ಯಾರು ನನ್ನ ಕಡೆ ನೋಡ್ಲೂ ಇಲ್ಲ, ಮಾತಾಡ್ಸೂ ಇಲ್ಲ. ನಾನು ಯಾಕೆ ಬರ್ಲಿ? ಪ್ಲೀಸ್ ಕಣೋ, ನಂಗೋಸ್ಕರ ಬಾರೋ, ನಾನು ನಿನ್ನನ್ನು ಮಾತಾಡಿಸ್ತೀನಿ. ಥ್ಯಾಂಕ್ ಯು ಕಣೆ. ಈ ಮನೆಯವ್ರಿಗೆ ನಾನು ಬೇಡ ಅನ್ಕೊಂಡಿದ್ದೆ, ನೀನಾದ್ರೂ ನನ್ನ ಜೊತೆ ಮಾತಾಡಿಸ್ತೀಯ. ಒಳಗ್ ಹೋಗೋಣ, ದೂರದಿಂದ ನೋಡೋಣ. ನೀನ್ ಹೇಳಿದ್ರೆ ಹತ್ರ ಬರೋಣ. ಬೇಡ, ದೂರದಿಂದನೇ ನೋಡೋಣ. ನೀನು ಹೋಗು, ನಾನು ಬರ್ತೀನಿ. ಬರ್ತೀಯ ತಾನೆ?
ಬರ್ತೀನಿ. ಬೇಗ ಬಾ. ಸೂರ್ಯ ಅವರೇ, ಮಗುಗೆ 3 ಸಲ ಜೇನುತುಪ್ಪ ತಿನ್ನಿಸಿ. ಓಂ ಮಧುವಾತಾರುತಾಯತೆ ಮಧುಕ್ಷರಂ ದಿಸಿಂದವಃ ಮಾತ್ಮೇನ ಸಂತೋಷದೇ ಮಧುನಕ್ತೋಪೋಷದೆ ಮಧುವಕ್ತಾರ್ತಿಮಗಂ ಮೃದಃ ಮಧುಜ್ಯೋನಃ ಸನಪಿತ ಮಧುಮಾನ್ನೋ ವನಸ್ಪತಿರ್ಮಧುಮಾಗಮಸ್ತು ಸೂರ್ಯಾಃ. ಮಗುವಿನ ಬಲಕಿವಿಲಿ 3 ಸಲ ಹೆಸರನ್ನು ಹೇಳಿ. ಓಂ ಧ್ರುವಂ ದೇ ರಾಜ ವರುಣ ಧ್ರುವಂ ದೇವ ಬೃಹಸ್ಪತಿ. ಆರ್ಯ ಆರ್ಯ ಆರ್ಯ. ಸೂರ್ಯ ಅವರೇ, ನೀವೇನು ಹೆಸರಿಟ್ಟಿದ್ದೀರಾ ಅಂತ ಎಲ್ರಿಗೂ ತಿಳಿಯೋಂಗೆ ಜೋರಾಗಿ ಹೇಳಬೇಕು. ಹೇಳಿ ಒಂದು. ಆರ್ಯ ಆರ್ಯ ಆರ್ಯ. ನೋಡಿ, ಇಲ್ಲಿಗೆ ಕಾರ್ಯಕ್ರಮ ಮುಗೀತು. ಇನ್ನು ನಿಮ್ಮ ಮನೆ ದೇವರಿಗೆ ಮತ್ತು ದೊಡ್ಡವರಿಗೆ ಎಲ್ರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯಾಯ ಶೈವೇಂದ್ರಿಯೇ ಪ್ರತಿಷ್ಠತಿ. ಓಂ ಸುಮಂಗಲೀರಿಯಂ ಮಧೋರಿಮಾಗಂ ತಮೇತ ಪಶ್ಯದ ಸೌಭಾಗ್ಯಮಸ್ಯೇತತ್ವಾಯಾದಾಸ್ತಂ ವಿಪರೀತನ ಆಯುರಾರೋಗ್ಯ ಭಾಗ್ಯದ ಸಿದ್ಧಿರಸ್ತು. ಓಂ ಧನಂ ಧಾನ್ಯಂ ವಶಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಆಯುರಾರೋಗ್ಯ ಭಾಗ್ಯದ ಸಿದ್ಧಿರಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಆಯರ್ದ ಅಗ್ನೇ ವಿಶೋದಿಶಾನೋಗತ ಪ್ರತೀಕೋ ಗತಯೋ ನಿರೇಧಿ ಕೃತಂ ಪೀತ್ವಾ ಮಧುತಾರದವ್ಯಂ ಪಿದೇವ ಪುತ್ರ ಅಭಿರಕ್ಷತಾ ದಿವಂ. ಶಾಸ್ತ್ರ ಎಲ್ಲ ಮುಗೀತಲ್ಲ? ಮುಗಿತಮ್ಮ. ನಡೀರಿ ಎಲ್ಲ ಊಟಕ್ಕೆ. ಊಟಕ್ಕ ಇಷ್ಟು ಬೇಗ? ಮನೇಲಿ ಫಂಕ್ಷನ್ ಆಗದೆ ಅಪರೂಪ. ಫಂಕ್ಷನ್ ಇನ್ನೂ ಎಂಜಾಯ್ ಮಾಡಬೇಕು. ಸೊ ಲೆಟ್ ಅಸ್ ಡ್ಯಾನ್ಸ್. ಆದಿ ಪುಟ್ಟ, ಯಾಕೋ ಹೀಗೆ ಕೂತ್ಕೊಂಡಿದ್ಯಾ? ಬೇಜಾರಾಗ್ತಿದ್ಯಾ? ಪಾಪ, ನೀನ್ ನೋಡಿದ್ರೆ ನನ್ಗೆ ಎಷ್ಟು ಅಯ್ಯೋ ಅನ್ಸುತ್ತೆ ಗೊತ್ತಾ? ಈಗ ನಿಮ್ಮಮ್ಮಂಗೆ ಹೊಸ ಪಾಪು ಬಂದಿದ್ಯಲ್ಲ, ಅದಕ್ಕೆ ನೀನ್ ಯಾರಿಗೂ ಬೇಡ. ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ರಪ್ಪ. ಅವಾಗ್ಲಾದ್ರೂ ನೀನ್ ನೆನಪಿಸ್ಕೋಬೇಕಲ್ವಾ? ನೋಡು, ಯಾರು ಕರೀಲೇ ಇಲ್ಲ, ಯಾರು ನಿನ್ನ ಜ್ಞಾಪಿಸ್ಕೋತಾನೆ ಇಲ್ಲ. ಅದೇ ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ಹುಟ್ಟಿದಾಗ ನಿನ್ಗೂ ಹೀಗೆ ಎಲ್ಲ ಸೆಲೆಬ್ರೇಷನ್ ಮಾಡಿರ್ಬೋದು ಅಂತನಾ? ಪೆದ್ದ ಕಣೋ ನೀನು. ನೀನ್ ಹುಟ್ಟಿದಾಗ ಏನು ಸೆಲೆಬ್ರೇಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ನೀನ್ ಈ ಮನೆ ಮಗು ಅಲ್ವಲ್ಲ. ಆಗ್ಲೇ ನಿಮ್ ಗಾಯತ್ರಿ ಅಜ್ಜಿ ಹೇಳ್ತಾ ಇದ್ದಿದ್ ಕೇಳಿಸ್ಕೊಳ್ಳಿಲ್ವಾ? ಈಗ ನಮ್ಮನೆ ಮೊದಲನೇ ಮೊಮ್ಮಗು ಹುಟ್ಟಿದಾನೆ ಅಂತ. ಹಾಗಾದ್ರೆ ನೀನೇನು ಈ ಮನೆ ಮೊಮ್ಮಗ ಅಲ್ಲ ಅಂತ ತಾನೆ? ಮತ್ತೆ ನೀನ್ ಹುಟ್ಟಿದಾಗ ನೀನು ಶೋಭಾ ಅಜ್ಜಿ ಮನೇಲಿದ್ದೆ. ಅವ್ರಾಗ ತುಂಬಾ ಬಡವರಾಗಿದ್ರು. ಅದಕ್ಕೆ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಸಿಂಪಲ್ ಆಗಿ ಹೆಸರಿಟ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ರು. ದೇವಸ್ಥಾನದಲ್ಲ? ಅಲ್ಲಿ ಯಾಕೆ? ಹೌದು, ಯಾಕೆ ಅಂದ್ರೆ ನೀನ್ ಹುಟ್ಟಿದಾಗ ನಿಮ್ಮಪ್ಪ ಅಂದ್ರೆ ಶಶಾಂಕ್ ಇದಾರಲ್ಲ, ಅವರು ನಿಮ್ಮ ಅಮ್ಮನ್ ಬಿಟ್ಬಿಟ್ಟು ಹೊಟ್ಟೋಗಿದ್ರು. ಆಗ ಮನೆಗೆ ಜನ ಎಲ್ಲ ಬಂದ್ರೆ ಅಪ್ಪ ಎಲ್ಲಿ ಅಂತ ಕೇಳ್ತಾರಲ್ವಾ? ಅವ್ರಿಲ್ಲ ಅಂತ ಹೇಳಿದ್ರೆ ಅವಮಾನ ಆಗತ್ತಲ್ಲ.
ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಸಿಂಪಲ್ ಆಗಿ ಶಾಸ್ತ್ರ ಮುಗಿಸ್ಕೊಂಡು ಬಂದ್ಬಿಟ್ರು. ಹೌದಾ? ಹೌದು ಕಣೋ ಆದಿ. ಈಗ ಈ ಹೊಸ ಮಗು ಬಂದಿದ್ಯಲ್ಲ, ಇದಾದ್ರೆ ಇವ್ರ ಮನೆ ಅಂದ್ರೆ ದೊಡ್ಡ ಮನೆ ಸಾಹುಕಾರರ ಮಗು. ಅದಕ್ಕೆ ಇಷ್ಟೆಲ್ಲ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಹೋಗ್ಲಿ ಬಿಡಪ್ಪ, ನಿಮ್ಮಮ್ಮ ಅವರಾದ್ರೂ ನಿನ್ ಕಡೆ ಗಮನ ಕೊಡೋದ್ ಬೇಡ್ವಾ? ಅವರು ನಿನ್ನ ನೋಡ್ತಿಲ್ಲ. ಯಾಕೆ ಹೇಳು? ನೀನು ಶಶಾಂಕ್ ಅವ್ರ ಮಗ ಅಲ್ವಾ? ಅದಕ್ಕೆ ನಿನ್ನ ಹೀಗ್ ನೆಗ್ಲೆಕ್ಟ್ ಮಾಡ್ತಿರೋದು ಎಲ್ರೂ. ಇನ್ಮೇಲೆ ಈ ಮನೆಯವ್ರಿಗೆಲ್ಲ ಹೊಸ ಪಾಪು ಬಂದಿದ್ಯಲ್ಲ ಆರ್ಯ, ಅವನೇ ಫಸ್ಟು, ಸಾಕ್ಷಿ ಸೆಕೆಂಡು, ಇನ್ನು ನೀನು ಪಾಪ. ನೀನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನೀನು ಆ ಶೋಭಾಜಿ ಮನೇಲೇ ಆರಾಮವಾಗಿರ್ಬೋದಾಗಿತ್ತು. ಇಲ್ಲಿ ಬಂದು ನೋಡು, ನಿಂಗೆ ಯಾವ ಸುಖನೂ ಇಲ್ಲ, ಬರೀ ಕಷ್ಟನೇ ಪಡ್ತಿದ್ಯಾ. ಪಾಪಚ್ಚಿ, ನೀನ್ ನೋಡಿದ್ರೆ ನಂಗೆ ಎಷ್ಟು ಅಯ್ಯೋ ಅನ್ಸುತ್ತೆ ಗೊತ್ತಾ? ನಿನ್ನ ಹಣೆ ಬರಹದಲ್ಲಿ ದೇವ್ರಿದೆಲ್ಲ ಬರ್ದ್ಬಿಟ್ಟ. ಎಷ್ಟು ಕಷ್ಟ ಪಡ್ಬೇಕು ಏನೋ ನೀನು. ಏನ್ ಮಾಡೋದಪ್ಪ? ಸೂರ್ಯ, ಎಲ್ರು ರೆಡಿನಾ? ಅಣ್ಣ ಫಸ್ಟ್ ನೀನೆ. ನಾನಾ? ಅಯ್ಯೋ, ಡ್ಯಾನ್ಸ್ ಬರಲ್ಲ. ಹೇ ಪರಿಮಳ, ಬಾರೆ, ಎರಡು ಸ್ಟೆಪ್ ಹಾಕ್ಬೇಡ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಕರಿಬೇಡಿ, ನಂಗಾಗಲ್ಲ. ಡ್ಯಾನ್ಸ್ ಮಾಡೋಕೆ ಪುಣ್ಯ ಅಲ್ಲ ನನಗೆ. ಓಕೆ, ಸೂರ್ಯ, ಆರ್ತಿ, ಬನ್ನಿ ಬನ್ನಿ, ನಿಮ್ದು. ಸಿಗುತ್ತಿಲ್ಲ ಓ ಅಂದಗಾತಿ, ಸೆಳೆತಕ್ಕೆ ನಾ ಸಿಕ್ಕ ಮೇಲೆ ಅಂದಾಜು ಸಿಗುತ್ತಿಲ್ಲ ಓ ಅಂದಗಾರ, ಬಲೆಯಲೇನ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂಥ ಸೊಗಸು ಕುಣಿಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ತಡೆಯುವುದು ಸರಿಯ. ಅಂದಾಜು ಸಿಗುತ್ತಿಲ್ಲ ಓ ಅಂಧಗಾರ, ಬಲೆಯಲೇನ ಬಿದ್ದ ಮೇಲೆ.
ಪರಿಮಳ, ನೀನು ಹೇಗೂ ಡ್ಯಾನ್ಸ್ ಮಾಡ್ತಿಲ್ವಲ್ಲ, ಮಗು ಅಳ್ತಿದೆ, ಹೋಗೋಣ ಸ್ವಲ್ಪ ಸುಧಾರ್ಸಮ್ಮ. ಎಲ್ರೂ ಮಜಾ ಮಾಡ್ತಾ ಕುಣಿತೀರಿ, ನಾನಿದ್ದೀನಲ್ಲ ಮನೆ ಕೆಲ್ಸದವಳು, ಅದ್ರ ಚಾಕ್ರಿ ಮಾಡ್ತೀನಿ. ಲೋಕವೇ ಕಾಣದ ಕೇಳದ ಪ್ರೀತಿಗೆ ಬರೆಯುವ ನೂತನ ದಾಖಲೆ. ಗಾಳಿಗೆ ಕೆದರಿದ ನಿನ್ನಯ ಕೂದಲ ಸುಮ್ಮನೆ ಬಿರಳಲಿ ಸೋಕಲೆ. ಸಣ್ಣ ಸಿನುರಾರಿದೆ, ಸಂಚಾರ ಇನ್ನೂ ಇದೆ, ಇನ್ಯಾರಿಗೀ ಭಾಗ್ಯ ನಮಗಲ್ಲದೆ. ಕುಣಿಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ನಡೆಯುವುದು ಸರಿಯ ಅಂದಾಜು ಸಿಗುತ್ತಿಲ್ಲ. ಓ ಅಂದಗಾತಿ ಸಿಡಿತಕ್ಕೆ ನಾ ಸಿಕ್ಕ ಮೇಲೆ ಅಂದಾಜು ಸಿಗುತ್ತಿಲ್ಲ. ಓ ಅಂದಗಾರ ಬಲೆಯಲೇನ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂಥ ಸೊಗಸು, ಕುಣಿಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ತಡೆಯುವುದು ಸರಿಯಾ. ತೂಗು ತೂಗು, ಚೆನ್ನಾಗಿ ತೂಗು. ಬರೀ ತೊಟ್ಟಲ್ನೇ ಏನು, ಇಡೀ ಮನೆ ತೂಗೋ ಶಕ್ತಿ ಇದೆ ನಿನಗೆ. ಬೇರೆಯವರೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಿರ್ಲಿ, ನೀನು ತೊಟ್ಟಲು ತೂಗ್ತಾ ಕೈ ನೋವಿಸ್ಕೋತಿರು. ಅತ್ತೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಕಷ್ಟಪಟ್ಟು ಮಗುನ್ ಮಲಗಿಸಿದ್ದೀನಿ, ಅದೇನಾದ್ರೂ ಎದ್ಬಿಟ್ರೆ. ಅಯ್ಯ, ಮೆಲ್ಲಿಗೆ ಹೇಳಿದ್ರೆ ಕೇಳಿಸ್ಬೇಕಲ್ಲ ನಿನಗೆ. ಕಿವಿ ಕಿವುಡಾಗ್ಬಿಟ್ಟಿದೆ ನಿನಗೆ ಕಣೆ. ಏನು ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ. ಮನೆಯವರೆಲ್ಲ ಅಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ, ನೀನಿಲ್ಲಿ ತೊಟ್ಲು ತೂಗ್ತಾ ಇದೆಯಾ. ನೀನೇನು ಮನೆ ಸೊಸೆನಾ ಅಥವಾ ಚಾಕ್ರಿ ಮಾಡೋ ಕೆಲಸದವಳು? ಅತ್ತೆ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಕರೆದ್ರಲ್ಲ, ನಾನೇ ಹೋಗಲಿಲ್ಲ ಅಷ್ಟೇ. ಅದು ಮನಸ್ಸಿಲ್ಲದೆ ಎಲ್ಲರ ಮುಂದೆ ಇರೋದಕ್ಕಿಂತ ಒಂಟಿಯಾಗಿರೋದು ಒಳ್ಳೇದಲ್ವಾ? ಅದು ಸರಿನೇ ಅನ್ನು. ನೋಡಿ ನೋಡಿ ರೋಸ್ ಹೋಗಿದೆ ನಿನಗೆ. ಮನ್ಸು ಮುರಿದು ಹೋದ್ಮೇಲೆ ಸಂಭ್ರಮ ಪಡೋಕ್ಕೆ ಎಲ್ಲಿಂದ ಸಾಧ್ಯ? ಸಂಭ್ರಮ ಪಡೋಕ್ಕೆ ನೀನೇನು ಗಂಡು ಮಗು ಹೆತ್ತಿಲ್ವಲ್ಲ. ಆರ್ತಿನ ಕಂಡ್ರೆ ನನಗೇನು ಹೊಟ್ಟೆ ಕಿಚ್ಚಿಲ್ಲ ಪರಿಮಳ. ಅವಳು ನಿನ್ನ ಹಾಗೆ ಈ ಮನೆ ಸೊಸೆನೆ. ಆದರೆ ಈ ಅನ್ಯಾಯ ಪಕ್ಷಪಾತ ಮಾಡೋದು ಕಂಡ್ರೆ ನನಗಂತೂ ಸಹಿಸೋಕ್ಕಾಗಲ್ಲ ನೋಡು. ನೀನೇನೋ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂದ್ಯಪ್ಪ, ಹಾಗಂತ ಎಲ್ಲರೂ ಸುಮ್ಮನೆ ಆಗ್ಬಿಡೋದಾ? ಬಲವಂತ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗಿ ಸಂಭ್ರಮದಲ್ಲಿ ಸೇರಿಸ್ಕೋಬೇಕು ತಾನೆ. ಬೇರೆಯವರೆಲ್ಲ ಹೋಗ್ಲಿ ಬಿಡು, ಆದ್ರೆ ನಿಮ್ಮತ್ತೆ ಒಂದ್ಸಲನೂ ನಿನ್ನನ್ನು ಕರೀರಿಲ್ವಲ್ಲೇ? ಅದೇ ಆ ಆರ್ತಿ ಹಸಿ ಬಾಣಂತಿ ಅನ್ನೋದನ್ನ ಲೆಕ್ಕಿಸ್ದೆ ಕುಣಿದಾಡ್ತಿದ್ದಾಳೆ ನೋಡಲ್ಲಿ. ಆಹಾ, ಅದೇನ್ ಕುಡ್ದಾಟ, ಅದೇನ್ ನಲ್ದಾಟ. ಮಗು ಹತ್ತಾಗಾದ್ರೂ ಎದ್ದು ಬರೋದು ಬೇಡ್ವಾ? ನಿನ್ನನ್ನು ಕರೆದು ಮಗುನ್ ಕರ್ಕೊಂಡು ಹೋಗಿ ಮಲಗಿಸು ಅಂದ್ಲು. ಹಾಯ್, ತಾನೊಬ್ಳೆ ಗಂಡು ಮಗುನ ಹೆತ್ಬಿಟ್ಟಿದ್ದೀನಿ ಅನ್ನೋ ಹಮ್ಮು ಅವಳಿಗೆ. ನೀನು ಈ ಮನೆ ಕೆಲಸದವಳ? ಬೆಳಗ್ಗೆಯಿಂದ ಮೂಗಕ್ಕೆ ಕವಡೆ ಕಟ್ಕೊಂಡು ದುಡಿತಾನೇ ಇದೆಯಾ? ಯಾರು ಅಯ್ಯೋ ಅನ್ನೋರೇ ಇಲ್ವಲ್ಲೇ? ನಿನ್ನ ನೋಡಿದ್ರೆ ನನ್ಗೆಷ್ಟು ದುಃಖ ಆಗತ್ತೆ ಗೊತ್ತಾ? ಅತ್ತೆ ಅದೆಲ್ಲ ಇರಲಿ ಬಿಡಿ, ನಾನು ಮಗುನ ಮಲಗಿಸ್ಬಿಟ್ಟು ಬರ್ತೀನಿ, ನೀವು ಹೋಗಿ. ಏನ ಮಗುನ್ ಮಲಗಿಸ್ಬಿಟ್ಟು ಬರ್ತೀಯಾ? ಯಾಕೆ, ಅವರೆಲ್ಲ ಇನ್ನಷ್ಟು ಆರಾಮವಾಗಿ ನಲ್ದಾಡ್ಕೊಂಡಿರ್ಲಿ ಅಂತಾನಾ? ಏನೂ ಅರ್ಥನೇ ಆಗಲ್ವಲ್ಲೇ ನಿನಗೆ?
ಯಾರು ನಮ್ಮನ್ನು ಕೇರ್ ಮಾಡಲ್ವೋ ಅವ್ರ ಬಗ್ಗೆ ನಾವು ಕೇರ್ ತೋರಿಸ್ಬಾರ್ದು. ಅಂದರೆ ನೀನೀಗ ಮಗುನ ಮಲಗಿಸ್ಬಿಟ್ಟು ಹೋದರೆ ಅವರಿನ್ನೂ ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ. ಅದಕ್ಕೆ ಮಗುನ ಮಲಗಿಸ್ಬೇಡ. ಮಗು ಅಳ್ಳಿ, ಅದರಲ್ಲೂ ಜೋರಾಗಿ ಇಡೀ ಮನೆ ಕೇಳಿಸ್ಬೇಕು. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ ಪರಿಮಳ. ನೀನೇನೋ ಮಗುನ ಚೆನ್ನಾಗಿ ನೋಡ್ಕೋತೀಯ, ಆದ್ರೆ ನಿನ್ನ ಮಕ್ಕಳ ಗತಿ? ಅವರು ನಿನ್ನ ಮಕ್ಕಳನ್ನ ಹೀಗೆ ನೋಡ್ಕೋತಿದ್ರಾ? ಇಲ್ಲ ತಾನೆ? ಅದಕ್ಕೆ ಕಣೆ ನಾನು ಹೇಳ್ತಿರೋದು, ಮೊದಲು ನಿನ್ನ ಮಗಳನ್ನ ಇಲ್ಲಿ ಕರ್ಸು ಅಂತ. ಈ ಮಗುಗೂ ಅವಳಿಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರೋ ಹಾಗೆ ಈ ಮನೆಯವರೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಾನು ನೀನು ಹೇಳ್ದ ಹಾಗೆ ಕೇಳ್ತೀನಿ. ನೋಡ್ತಾ ಇರು, ನನ್ನ ಮಾತು ಖಂಡಿತ ಸುಳ್ಳಾಗಲ್ಲ. ನಿನ್ನ ಮಗಳನ್ನ ಕರೆಸ್ತೀಯ ತಾನೆ? ಯೋಚನೆ ಮಾಡು. ನಿನ್ನ ಮಗಳನ್ನ ಕರೆಸ್ತೀಯ ತಾನೆ?